ಓಂ ಸಾಯಿರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೋದ ಭಾನುವಾರ ನಾನೊಂದು ಜಾಗಕ್ಕೆ ಹೋಗಿದ್ದೆ. ತುಂಬ ಚೆನ್ನಾಗಿದೆ. ನನಗೆ ಟೇಸ್ಟ್ ಇರೋರಿಗೆ, ನನ್ನ ಅಭಿರುಚಿ ಇರೋವಂಥ ಜನಗಳಿಗೆ ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸು. ಇಲ್ಲಿ ಸಂತೆ ನಡೆಸ್ತಾರೆ. ಅಂದರೆ ಹಳ್ಳೀಲಿ ರೈತರು ಬೆಳೆಯುವಂಥ ಸಾವಯವ ಕೃಷಿಲಿ ಬೆಳೆಯುವಂಥ ಒಂದಷ್ಟು ರಾಸಾಯನಿಕಗಳು, ಕೆಮಿಕಲ್ನೆಲ್ಲ ಉಪಯೋಗಿಸ್ದೆ ಬೆಳೆಯುವಂಥ ತರಕಾರಿಗಳು, ಹಣ್ಣು ಮತ್ತು ಕೆಮಿಕಲ್ ಉಪಯೋಗಿಸ್ದೆ ಮಾಡಿದಂಥ ಬೆಲ್ಲ, ಸೊಪ್ಪುಗಳು ಇವೆಲ್ಲ ತಂದು ಮಾರ್ತಾ ಇರ್ತಾರೆ. ಒಂದಷ್ಟು ಈಗೀಗ ಎಲ್ಲ ಕಡೆ ಸಿಕ್ಕುವಂಥ ವಸ್ತುಗಳು ನೋಡೋಕ್ಕೆ ಸಿಕ್ಕಿದ್ರು ಕೂಡ ಇನ್ನೂ ಒಂದಷ್ಟು ತೀರಾ ಅಪರೂಪ ಅನ್ನೋ ಥರ ತರಕಾರಿ ಹಣ್ಣುಗಳು ಸಿಕ್ಕುತ್ತೆ. ಇನ್ನು ಸಂಧ್ಯಾಸ್ಮೃತಿ ಅಂತಂದ್ಬಿಟ್ಟು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು KP ಪೂರ್ಣಚಂದ್ರ ತೇಜಸ್ವಿ ಎಲ್ಲರಿಗೂ ಗೊತ್ತಲ್ವಾ, ಕುವೆಂಪು ಅವ್ರ ಮಗ. ಕುವೆಂಪು ಅವ್ರ ಪೂರ್ಣನಾಮ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅಂತಂದ್ಬಿಟ್ಟು. ಅವ್ರದ್ದು ಒಂದಷ್ಟು ಅವ್ರಿಗೆ ಫೋಟೋಗ್ರಾಫಿ ಹವ್ಯಾಸನೂ ಇತ್ತು ಅಂತ ಅವ್ರ ಬಗ್ಗೆ ಗೊತ್ತಿರೋರಿಗೆ, ತಿಳ್ಕೊಂಡಿರೋರು ಗೊತ್ತಿರುತ್ತೆ ಅಲ್ವಾ. ಆ ಫೋಟೋಗ್ರಫಿ ಅವ್ರು ಮಾಡಿರೋವಂಥ ಫೋಟೋಗ್ರಫಿ ಆಗಿರ್ಬೋದು, ಅಥವಾ ಅವ್ರು ಬರೆದಿರೋವಂಥ ಒಂದಷ್ಟು ಕಾದಂಬರಿ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಇನ್ನೂ ಒಂದಷ್ಟು ಅವ್ರು ಬರೆದಿರೋವಂಥ ಬುಕ್ಗಳನ್ನ, ಕುವೆಂಪು ಅವ್ರ ಬಗ್ಗೆ ಮತ್ತು ಇವ್ರ ಮಕ್ಕಳು, ಇವ್ರ ಮದುವೆ, ಇವ್ರ ಫ್ಯಾಮಿಲಿ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋವಂಥ ಒಂದು ಅವಕಾಶ ಸಾಹಿತ್ಯ ಅಭಿಮಾನಿಗಳಿಗೆ, ಕಾದಂಬರಿ ಓದೋರಿಗೆ, ಇಷ್ಟಪಡೋವಂಥವ್ರಿಗೆ, ಕಾದಂಬರಿ ಬರೆಯೋರನ್ನ ಎಲ್ಲ ಕಾದಂಬರಿ ಓದೋಕ್ಕೆ ಇಷ್ಟಪಡೋವಂಥವ್ರಿಗೆ ಇದು ಒಳ್ಳೆ ಪ್ಲೇಸು. ಅಲ್ಲಿ ಓದೋರು ಅವ್ರ ಎಕ್ಸ್ಪೀರಿಯನ್ಸ್ನ ಈ ಥರ ಬರೆದು ಕೂಡ ಬಂದಿದ್ದಾರೆ ಸುಮಾರು ಜನ. ಒಂಥರ ಖುಷಿ ಅನಿಸುತ್ತೆ. ಒಂದು ರೆಡ್ ಆಕ್ಸೈಡ್ ನೆಲ ಎಂಟ್ರಿ ಆದ ತಕ್ಷಣ ಸುತ್ತ ಈ ಥರ ಹಸು ಕರು ಎಲ್ಲ ಸಾಕಿದ್ದಾರೆ, ಮೇಯಕ್ಕೆಲ್ಲ ಬಿಟ್ಟಿರ್ತಾರೆ. ಪಕ್ಷಿಗಳ ಕಲರವ, ಸಪೋಟ ತೋಟ, ಬಗೆ ಹೂವು, ಹಣ್ಣು ನೋಡೋಕ್ಕೊಂಥರ ತುಂಬ ಕಣ್ಣಿಗೆ ಹಬ್ಬ, ಮನ್ಸಿಗೆ ತೃಪ್ತಿ ನೀಡುವಂಥ ಜಾಗ ಇದು. ರಾಗಿ ಕಣ ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಬೆಂಗಳೂರಿನವ್ರಿಗೆ, ಹೋಗೂ ಇರ್ತೀರ. ನೀವು ಹೋಗಿದ್ರೆ ಇಲ್ಲಿ ನಿಮ್ಮ ಅನುಭವ ಶೇರ್ ಮಾಡ್ಕೋಬೋದು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಗಿಲ್ಲ ಅಂದರೆ ಖಂಡಿತ ಮಿಸ್ ಮಾಡಿದೆ, ಒಂದ್ಸರಿ ಹೋಗ್ಬಿಟ್ಟು ಬನ್ನಿ. ಇದು ಬನ್ನೇರುಘಟ್ಟ ರೋಡಲ್ಲಿರೋವಂಥ ಗೊಟ್ಟಿಗೆರೆಯಲ್ಲಿ ಬರುತ್ತೆ ಇದು ರಾಗಿ ಕಣ ಅಂತಂದ್ಬಿಟ್ಟು. ಇದು ನಡೆಯುವಂಥದ್ದು ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆದರೆ 4 ಗಂಟೆ ತನಕ ಇರುತ್ತೆ. ಏನುಂಟು ಏನಿಲ್ಲ ಅಂದರೆ ನಮ್ಮ ಹಳ್ಳಿ ಸಂತೆಯಲ್ಲಿ ಏನೇನು ಸಿಕ್ತಿತ್ತು, ಮಣ್ಣಿನ ಮಡಕೆ, ಕಬ್ಬಿಣದ ಕಾವಲಿ, ಇದು ಈಗ ಎಲ್ಲ ಕಡೆನೂ ಸಿಕ್ಕಿದ್ರೂ ಕೂಡ ಇಲ್ಲೊಂದು ಸ್ವಲ್ಪ ವಿಶೇಷವಾದಂಥವು ಸಿಗುತ್ತೆ ನೋಡಿ. ಈ ಥರ ಮಣ್ಣಿನ ಮಡಕೆ, ಕಬ್ಬಿಣದ ಪಾತ್ರೆಗಳು. ಆಮೇಲೆ ಎಲ್ಲರೂ ಸಂತೆ ಮಾಡೋಕ್ಕೆ ಬಂದಿರೋರು ಅಲ್ಲಿ ಅಬ್ಸರ್ವ್ ಮಾಡಿದ್ರಲ್ಲ, ಎಣ್ದಿರೋಂಥ ವೈರಂದು ಬ್ಯಾಸ್ಕೆಟ್ ತೊಗೊಂಡು ಸುಮಾರು ಜನ ಅವ್ರು ರೆಗ್ಯುಲರ್ ಕಸ್ಟಮರ್ ಅಂತ ಅನಿಸುತ್ತೆ. ಅವ್ರು ಟ್ರೆಡಿಷನಲ್ ಸ್ಟೈಲಲ್ಲಿ ನಾವು ಯಾವ ರೀತಿ ಸಂತೆಗೆ ಹೋಗ್ತಿದ್ವಿ ಆ ಥರ ಅಮ್ಮ ಎಣ್ದಿರೋ ಬ್ಯಾಗ್ಗಳನ್ನ ಇಟ್ಕೊಂಡು ಅದೇ ಥರ ಬಂದಿದ್ದರು. ನಮ್ಮಮ್ಮನೂ ಈ ಥರ ಎಲ್ಲ ಬ್ಯಾಗ್ಗಳು ಎಣಿಯೋದು, ಮಣಿಸರ ತೋರಣಗಳೆಲ್ಲ ಮಾಡೋದು ಅವೆಲ್ಲ ಮಾಡ್ತಾಯಿದ್ರು. ಇವಾಗ ಆ ವಯಸ್ಸಾಯಿತು, ಮಾಡೋಕ್ಕಾಗಲ್ಲ ಅಷ್ಟೇ. ಆ ಥರ ನಮ್ಮಮ್ಮ ಹಾಕಿರೋವಂಥ ಎಣ್ದಿರೋವಂಥ ಬ್ಯಾಗ್ ಇಟ್ಕೊಂಡು ನಾನು ನಮ್ಮೂರಿನ ಸಂತೆ ಶನಿವಾರ ನಡೀತಾಯಿತ್ತು, ಹೋಗ್ತಾಯಿದ್ದೆ. ನಮ್ಮ ತಂದೆ ಆದಮೇಲೆ ನಾನು ಹೋಗಿ ಏನಾದರೂ ಬೇಕಾದಂಥ ತಿಂಡಿ, ತರಕಾರಿ ಇವೆಲ್ಲ ತರೋಕ್ಕೆ ಒಂಥರ ಖುಷಿ ನನಗೆ. ಸಂತೆಗೆ ಹೋಗೋದು, ಈ ಥರ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋದು ಅಂತಂದರೆ ಚಿಕ್ಕದ್ರಿಂದನೂ. ಇನ್ನು ಈ ಬೆಂಗಳೂರಿನಲ್ಲಿ ಈ ಥರ ಅಪರ್ಚುನಿಟಿ ಸಿಕ್ಕಿದ್ರೆ ಬಿಡೋಕ್ಕಾಗುತ್ತಾ? ಸುಮಾರು ದಿನದ ಆಸೆ, ಕನಸು ನನಗೆ ಈ ಹೋದ ಭಾನುವಾರ ನೆರವೇರ್ತು. ಇನ್ನೂ ಟೈಮ್ ಸಿಕ್ಕಿದ್ರೆ ಯಾವಾಗಲಾರು ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ತಾ ಇರ್ತೀನಿ. ನೋಡಿ ಅಲ್ಲಿ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡಿ ಎಷ್ಟೇ ಮಾಡ್ರನ್ನಾಗಿ ಕಾಣಿಸಿದ್ರು ಕೂಡ ಅಂಥವರು ಕೂಡ ನೋಡಿ ಇದು ಕಾಯಿನ ಕರ್ಟದಲ್ಲಿ ಮಾಡಿರೋಂಥ ಒಂದು ಸ್ವಲ್ಪ ಮಗ್ಗು ಥರ ಜಗ್ಗು, ಕಪ್ಗಳು ಇವೆಲ್ಲ ನೋಡೋಕ್ಕೆ ಸಿಕ್ಕುತ್ತೆ ವಿಶೇಷವಾಗಿ. ನಾವು ಟ್ರೈ ಮಾಡ್ಬೋದು ಅದನ್ನೆಲ್ಲ ನೋಡಿದ್ರೆ, ನಮಗೂ ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳಂಗಾಗುತ್ತೆ. ಈಗ ನೋಡ್ತಾ ಇರೋದೆಲ್ಲ ಕೈಮಗ್ಗದಲ್ಲಿ ನೇಯ್ದಿರೋ ಅಂಥ ವಾಶ್ಕೋಟು, ಶರ್ಟು ಮತ್ತು ಸೀರೆಗಳು, ಟವಲ್ಲು, ಪಂಚೆ ಇದೆಲ್ಲ ಇಲ್ಲೇ ಒಳಗಡೆ ಕೈಮಗ್ಗದಲ್ಲಿ ನೇಯ್ತಾರೆ. ಅವ್ರದ್ದೇ ಒಂದು ಶಾಪ್ ಇದೆ ಒಳಗಡೆ ರಾಗಿ ಕಣದಲ್ಲಿ, ಅಲ್ಲಿ ಸೇಲ್ಗಿಟ್ಟಿರ್ತಾರೆ. ಅದ್ರದ್ದು ಉಪಯೋಗ ಏನು ಅಂತಂದರೆ, ನಾವು ಮೈ ಮೇಲೆ ಆ ಬಟ್ಟೆಗಳನ್ನ ಹಾಕ್ಕೊಂಡಾಗ ನಮ್ಮ ದೇಹದಲ್ಲಿರೋ ಉಷ್ಣಾಂಶ ಕಡಿಮೆ ಆಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇನ್ನು ಸಾವಯವ ಕೃಷಿಲಿ ಬೆಳೆಯುವಂಥ ತರಕಾರಿ ಹಣ್ಣುಗಳ ಬಗ್ಗೆ ನಂಗೆ ಡೀಟೇಲಾಗಿ ಖಂಡಿತ ಗೊತ್ತಿಲ್ಲ. ನೀವು ಎಷ್ಟು ಜನ ಇದನ್ನು ಒಪ್ತೀರಾ ಈ ಥರದ್ದೆಲ್ಲ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ? ನೀವೇನಾದರೂ ಯೂಸ್ ಮಾಡಿ ನಿಮಗೂ ಆ ಥರ ಒಳ್ಳೆಯ ಅನುಭವ ಆಗಿದ್ದರೆ ಖಂಡಿತ ಶೇರ್ ಮಾಡ್ಕೊಳ್ಳಿ. ಇನ್ನು ಸುಮಾರು ಜನ ನಾನು ರೈತರನ್ನ ಮಾತಾಡ್ಸಿರೋಂಥ ಪ್ರಕಾರ ನಮ್ಮ ಮಂಡ್ಯದ ಕಡೆಯವರು, ಮತ್ತು ಕನಕಪುರದ ಹತ್ರ ಇರೋ ಆರೋಹಳ್ಳಿ ಆ ಕಡೆಯವರು, ಮತ್ತು ಮಳವಳ್ಳಿ ಇದು ಕುಣಗಲ್ ಕಡೆಯವರು, ಈ ಕಡೆಯಿಂದ ಎಲ್ಲ ಸುಮಾರು ಜನ ರೈತರು ಅವ್ರು ಬೆಳೆದಿರೋಂಥ ಕೆಮಿಕಲ್ ರಹಿತವಾದಂಥ ಬೆಲ್ಲ ಮತ್ತು ಒಂದಷ್ಟು ತರಕಾರಿ, ಹಣ್ಣು, ಸೊಪ್ಪು, ಈ ಥರ ಅಕ್ಕಿ, ರಾಗಿ ಇವೆಲ್ಲ ತಂದು ಇಟ್ಟಿರ್ತಾರೆ ಸೇಲ್ಗೆ. ನೋಡೋಕ್ಕೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿ ಕಾಣಿಸ್ತದೆ ನನಗೆ. ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ, ಮತ್ತು ಇದು
ರಾಜ್ಮುಡಿ ಅಕ್ಕಿ ಅಂತಾರೆ ನೋಡಿ, ಇವಾಗ ಇತ್ತೀಚೆಗೆ ತುಂಬ ಟ್ರೆಂಡು ಅದು ಎಲ್ಲ. ಇನ್ನೊಂದು ಪ್ಲಸ್ ಪಾಯಿಂಟು ಅಂದರೆ ಗಮನಿಸ್ತಿದ್ದೀರಲ್ಲ, ಇದು ಅಲ್ಗುಳಿ ಮಣೆ ಮತ್ತು ಪಗಡೆ ಆಟ ಇವೆಲ್ಲ ಅಲ್ಲಿ ಇಟ್ಟಿರ್ತಾರೆ. ನಾವು ಹೋಗಿ ಎಷ್ಟೊತ್ತು ಬೇಕಾದರೂ ಆಟ ಆಡಿಕೊಂಡು ಬರ್ಬೋದು. ನಾವು ಅನ್ನೋದಕ್ಕಿಂತ ನಮಗೆ ಗೊತ್ತಿರುತ್ತೆ. ಮಕ್ಕಳಿಗೆ ಇಂಥದ್ದನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿಸಿ ಅದ್ರ ಬಗ್ಗೆ ಎಲ್ಲ ತಿಳಿಸಿದ್ರೆ ಅವರು ಈಗಿನ ಕಾಲದ ಮಕ್ಕಳು ಎಲ್ಲ ತಿಳ್ಕೊಬೇಕು ಅನ್ನೋ ತವಕದಲ್ಲಿರ್ತಾರೆ. ತುಂಬ ಇಂಟೆಲಿಜೆಂಟ್ ಇದ್ದಾರೆ ಈಗಿನ ಜನ್ರೇಷನ್ ಮಕ್ಕಳುಗಳು. ನಮಗೆ ಅವ್ರನ್ನ ಕರ್ಕೊಂಡೋಗಿ ಈ ಥರದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋವಂಥ ಅವಕಾಶ ಟೈಮು ಸಿಕ್ಕಲ್ಲ ಅಷ್ಟೇ. ಮಕ್ಳಿಗಂತೂ ಕುತೂಹಲ ಖಂಡಿತ ಇದೆ, ಎಲ್ಲ ತಿಳ್ಕೊಬೇಕು, ಎಲ್ಲ ಕಲ್ತ್ಕೋಬೇಕು ಅಂತ ಅವ್ರನ್ನೆಲ್ಲ ಕರ್ಕೊಂಡೋಗಿ ಇಂಥ ಕಡೆ ಎಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬ ಖುಷಿ ಪಡ್ತಾರೆ, ನಾಲೆಡ್ಜು ಗೈನ್ ಆಗುತ್ತೆ. ಇನ್ನು ಹಳ್ಳಿ ಮನೇಲಿ ಮಾಡಿರೋಂಥ ಒಬ್ಬಟ್ಟು, ಕಜ್ಜಾಯ ಅವೆಲ್ಲ ಗಾಣದೆಣ್ಣೆಲಿ ಮಾಡಿರ್ತಾರೆ ನೋಡಿ. ಇಲ್ಲೂ ಸಿಕ್ಕುತ್ತೆ ಕೆಲವೊಂದು ಕಡೆ ಅಂಗಡಿಗಳಲ್ಲಿ, ಆದರೆ ಇದು ಪ್ಯೂರು ಗಾಣದೆಣ್ಣೆಲಿ ಹಳ್ಳಿ ಮನೆಗಳಲ್ಲಿ ಬೇಯಿಸ್ತಾರಲ್ಲ ಕಜ್ಜಾಯ, ಒಬ್ಬಟ್ಟು, ಚಕ್ಲಿ, ನಿಪ್ಪಟ್ಟು, ಹಾಲ್ಬಾಯಿ ಇವೆಲ್ಲ ಸಿಕ್ಕುತ್ತೆ. ಟೇಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದು ಗಾಣದೆಣ್ಣೆಲಿ ಮಾಡಿರೋವಂಥದ್ದು ಅಂತ. ಕಜ್ಜಾಯ ಒಬ್ರ ಹತ್ರ ನಾನು ತೊಗೊಂಡು ತಿಂದೆ, ತುಂಬ ಚೆನ್ನಾಗಿತ್ತು. ಗಾಣದೆಣ್ಣೆಲೇ ಮಾಡಿರೋದು, ಅದು ಫ್ಲೇವರಿಂದ ಖಂಡಿತ ಗೊತ್ತಾಗ್ತಿತ್ತು. ಇನ್ನು ನಾರ್ತ್ ಕರ್ನಾಟಕ ಸ್ಟೈಲು ಅಲ್ಲೇ ಜೋಳದ ರೊಟ್ಟಿ, ಬಿಸಿ ಬಿಸಿ ಜೋಳದ ರೊಟ್ಟಿನ ನಾದಿ ಜೋಳದ ಹಿಟ್ಟನ್ನ ಮಾಡ್ತಾ ಇರ್ತಾರೆ. ಬಿಸಿ ಬಿಸಿ ರೊಟ್ಟಿ, ರಾಗಿ ಮುದ್ದೆ, ರಾಜ್ಮುಡಿ ಅಕ್ಕಿ, ತಿಳಿ ಸಾರು ಮತ್ತು ಹಲಸಿನಕಾಯಿ, ಒಣವರೆಕಾಳು, ತರಕಾರಿ ಎಲ್ಲ ತಾಳ್ದ ಅಂತ ಮಾಡ್ತಾರಲ್ಲ ಅದು ಎಲ್ಲ ಇರುತ್ತೆ. ಜಾಸ್ತಿ ದುಡ್ಡೇನು ಅಲ್ಲ ನೋಡಿ. ನಾನೊಂದು ಮುದ್ದೆ ಇಷ್ಟು ತೊಗೊಂಡಿದ್ದೆ, ಇಷ್ಟಕ್ಕೆ 80 ರೂಪಾಯಿ ಅಷ್ಟೇ. ಆದರೆ ಇದು ಜಾಸ್ತಿ ಅನ್ನಿಸ್ಬಿಡುತ್ತೆ. ಹುರುಳಿಕಾಳು, ಆ ಪಲ್ಯ, ಹಲಸಿನಕಾಯ್ದು ಮುದ್ದೆ ಎಲ್ಲ ಸ್ವಲ್ಪ ಕೊಡಿ ಅಂದರೆ ಅವ್ರು ಊಟ ಮಾಡಿ ಅಂತ ಪ್ರೀತಿಯಿಂದ ಪಾಪ ತಟ್ಟೆ ತುಂಬ ಹಾಕ್ಕೊಡ್ತಾರೆ. ಆದರೆ ನಮಗೆ ಮಾಡೋಕ್ಕಾಗಲ್ಲ. ತುಂಬ ಜನ ಹೋದರೆ ಎಲ್ಲ ತೊಗೊಂಡು ಸ್ವಲ್ಪ ಟೇಸ್ಟ್ ಮಾಡ್ಬೋದು. ಒಬ್ಬರೋ ಇಬ್ಬರೋ ಹೋದರೆ ಈ ಥರದ್ದು ಕಷ್ಟ, ಎಲ್ಲ ಟೇಸ್ಟ್ ಮಾಡೋಕ್ಕಾಗಲ್ಲ. ಒಂದೇ ತೊಗೊಂಡ್ರೆ ಹೊಟ್ಟೆ ತುಂಬಿಡುತ್ತೆ, ಸ್ವಲ್ಪ ತೊಗೊಂಡ್ರೆ ತೀರಾ ಸ್ವಲ್ಪ ತೊಗೊಳಕ್ಕೂ ಆಗಲ್ಲ. ಅದೊಂದು ಮೈನಸ್ ಪಾಯಿಂಟು, ಒಬ್ಬೊಬ್ಬರೇ ಇಬ್ಬಿಬ್ಬರೇ ಹೋದರೆ ಅಂತ ಅನಿಸ್ತು ನನಗೆ. ಇನ್ನು ಹುಬ್ಳಿ ಕಡೆಯವರು ಗಂಡ ಹೆಂಡತಿ ಮಗ 3 ಜನನೂ ಈ ಮಸಾಲ ಮಂಡಕ್ಕಿ, ಅವಲಕ್ಕಿ ಮತ್ತು ರಾಗಿ ಹಾಲ್ಬಾಯಿ ಮತ್ತು ಜೋಳದ ರೊಟ್ಟಿ, ಕಡಕ್ ರೊಟ್ಟಿ, ಉಸ್ಲಿಗಳು, ಆಮೇಲೆ ಎಳ್ಳು, ಗೋಧಿ ಮೊಳಕೆ ಬಂದಿರೋ ಗೋಧಿಲಿ ಅದನ್ನು ಹಾಲು ತೆಗೆದು ಅದರಿಂದ ಒಂದು ಉಂಡೆ ಮಾಡಿರ್ತಾರೆ. ಆ ಉಂಡೆ ಟೇಸ್ಟ್ ಮಾಡಿದೆ ನಾನು, 10 ರೂಪಾಯಿ ಒಂದು ಅಂತ. ಬಾಯಿಗೆ ಹಾಕಿದ ತಕ್ಷಣ ಕರಗೋಗುತ್ತೆ ಕಣ್ರಿ. ಅಷ್ಟು ಒಂಥರ ಹೊರಗಡೆ ಸಿಗದೇ ಇರೋವಂಥ ಕೆಲವೊಂದು ಮನೇಲೇ ಮಾಡುವಂಥ ಅಥೆಂಟಿಕ್ ಟ್ರೆಡಿಷನಲ್ ಸ್ಟೈಲ್ ಫುಡ್ನ ಟೇಸ್ಟ್ ಮಾಡೋಕ್ಕೆ ಸಿಕ್ಕತ್ತೆ. ಆಮೇಲೆ ಈ ರಾಗಿ ಮುದ್ದೆ, ಈ ಉಪ್ಸಾರು, ಹುರುಳಿಕಾಳು ಸಾರು ಇವೆಲ್ಲ ಊಟ ಮಾಡ್ಕೊಂಬರ್ಬೋದು. ಮನೇಲೂ ಮಾಡ್ಕೋಬೋದು. ಆದರೆ ಈಗ ಎಲ್ಲ ವರ್ಕ್ ಪ್ರೆಷರು, ಟೈಮೇ ಸಿಕ್ಕಲ್ಲ. ವೀಕೆಂಡ್ ಅಂತ ಎಲ್ಲರೂ ಹೊರಗಡೆ ಹೋದರೆ ನಾವು ಅಪರೂಪ ಈ ಥರ ಊಟಗಳು ಸಿಕ್ಕುವಂಥದ್ದು. ಅಂಥ ಕಡೆ ಸಿಕ್ಕಿದಾಗ ನಾವು ಮನೇಲಿ ಮಾಡೋಕ್ಕಾಗದೇ ಇರೋವಂಥ ಊಟ ತಿಂಡಿಗಳನ್ನ ತಿನ್ಕೊಂಬರೋಕ್ಕೆ ಇಷ್ಟ ಆಗುತ್ತೆ ನನಗೆ. ನಾನು ಮಾಡ್ತೀನಿ ಮುದ್ದೆ, ಉಪ್ಸಾರು, ಬಸ್ಸಾರು ಎಲ್ಲ ನಾವೇ ತಿಂದು ಬೇಜಾರಾಗಿರುತ್ತೆ ಅಲ್ವಾ. ಯಾವಾಗಲಾದರೂ ಒಂದು ಸರಿ ನಮ್ಮನ್ನೂ ಕೂರಿಸಿ ಬೇರೆಯವ್ರು ಮಾಡಿ ಊಟಕ್ಕೆ ಹಾಕಿದ್ರೆ ನಾವು ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿ ಊಟ ಮಾಡ್ಬೋದಲ್ವಾ ಅಂತ ಅನ್ಸೋದಂತೂ ಸಹಜ. ಎಲ್ಲ ಹೆಣ್ಮಕ್ಳು ಇದನ್ನು ಒಪ್ಕೋತೀರ ಅಲ್ವಾ. ನನಗೂ ಹಂಗೆ ಅನ್ನಿಸ್ತಾ ಇರುತ್ತೆ ಅವಾಗವಾಗ. ಅಯ್ಯೋ ದಿನ ನಾನೇ ಮಾಡಿ ಬೆಳಗ್ಗೆ ತಿಂಡಿ, ಅಡುಗೆ, ಊಟ ಇದೇ ಆಗೋಯ್ತು. ನನ್ನ ಕೈ ರುಚಿ ನಾನೇ ತಿಂದು ಬೇಜಾರಾಗಿದೆ. ಎಲ್ಲರೂ ಹೊರಗಡೆ ಹೋದಾಗ ನನ್ನ ಕೈಲಿ ಮಾಡೋಕ್ಕಾಗದೇ ಇರೋದು ಅಥವಾ ಬೇರೆಯವ್ರು ಮಾಡಿರೋ ಅಡುಗೆದನ್ನ ನಾನು ಟೇಸ್ಟ್ ಮಾಡಬೇಕು, ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಬರಬೇಕು ಅಂತ ನನಗೂ ಆಸೆ ಇದೆ. ನಾನು ಈ ಥರ ಎಲ್ಲ ಆಪರ್ಚುನಿಟಿ ಸಿಕ್ಕಿದಾಗ ಹೋದಾಗ ಒಂದಷ್ಟು ಆ ಥರ ಊಟ ತಿಂಡಿಗಳನ್ನ ಮಾಡ್ಕೊಂಡು ಬರ್ತಾ ಇರ್ತೀನಿ. ನನಗೆ ಯಾವುದಾದ್ರೂ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋಬೇಕು, ಹೌದು ಚೆನ್ನಾಗಿದೆ ಅಂತ ಅನ್ಸಿದ್ರೆ ಖಂಡಿತ ಶೇರ್ ಮಾಡ್ಕೋತಾ ಇರ್ತೀನಿ. ಫ್ರೀಯಾಗಿದ್ದಾಗ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ನೋಡಿ. ನಿಮ್ಗೇನಾದರೂ ಇಷ್ಟ ಆಯಿತು, ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಂದು ಹೈಪ್ ಅಂತ ಒಂದು ಹೊಸ ಫೀಚರ್ ಬಂದಿದೆ. ನೀವು ಥಮ್ಸ್ ಅಪ್ ಕೊಟ್ಟ ತಕ್ಷಣ ಇಷ್ಟ ಆಗಿರೋ ವೀಡಿಯೋಗೆ ಹೈಪ್ ಅಂತ ಫೀಚರ್ ಕಾಣಿಸುತ್ತೆ ನಿಮಗೆ. ಅಪ್ ಟು 3 ಟೈಮ್ಸ್ ಅದನ್ನು ಕೊಡ್ಬೋದು. ಮಿಸ್ ಮಾಡದೆ ಇಷ್ಟ ಆದಂಥ ವೀಡಿಯೋಸ್ಗೆ ಕೊಡಿ. ಪ್ರೀವಿಯಸ್ ವೀಡಿಯೋದಲ್ಲಿ ನನ್ನ ಮಕ್ಕಳ ಮನೆಗೆ ಅಮೆರಿಕಕ್ಕೆ ಹೋಗುವಂಥ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಕ್ಯಾಲಿಫೋರ್ನಿಯಾದಲ್ಲಿ ಸಂತೆಗಳು ಯಾವ್ಯಾವ ವಾರ ಮಾಡ್ತಾರೆ, ಹೆಂಗಿರುತ್ತೆ, ಲಾರ್ಜ್ ಕ್ವಾಂಟಿಟಿಲಿ ಇರೋ ಸಂತೆ ಹೆಂಗಿರುತ್ತೆ, ಒಂದು ಚಿಕ್ಕ ಸ್ಕೇಲಲ್ಲಿ ಮಾಡುವಂಥ ಸಂತೆ ಹೆಂಗಿರುತ್ತೆ, ಅಲ್ಲಿ ರೈತರು ಯಾವ ರೀತಿ ಇರ್ತಾರೆ, ಬೆಳೆಗಳು ಯಾವ ರೀತಿ ಇರುತ್ತೆ ಅಂತ ನಾನು ತಿಳ್ಕೊಂಡು ನನಗೆ ತಿಳಿದಷ್ಟನ್ನು ನಿಮಗೂ ತಿಳಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಇಂಡಿಯಾ ಟು US ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ. ಆ ಪ್ಲೇ ಲಿಸ್ಟ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಅಮೆರಿಕಕ್ಕೆ ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದಂಥ ಒಂದಷ್ಟು ವೀಡಿಯೋಸ್ ಎಲ್ಲ ನಿಮಗೆ ನೋಡೋಕ್ಕೆ ಸಿಕ್ಕುತ್ತೆ. ಇನ್ನು ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಇಲ್ಲಿ ನೀವು ಗಮನಿಸ್ತಿದ್ದೀರಲ್ಲ, ಈ ಥರ ಕ್ಯಾನ್ಗಳಲ್ಲಿ ನಮ್ಮ ತಂದೆ ಅಂಗಡಿ ಇಟ್ಟಿದ್ರು, ದಿನಸಿ ಅಂಗಡಿ. ಇದೇ ಥರ ಇಟ್ಟಿದ್ರು ಕೆಳಗಡೆ. ಮೇಲ್ಗಡೆ ಗಾಜನ್ ಬಾಟ್ಲಿ ಇಟ್ಟಿದಾರಲ್ಲ ಅದಿರಲಿಲ್ಲ, ಆದರೆ ಕೆಳಗಡೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಥರ ನಮ್ಮ ಮನೆಯಲ್ಲೂ, ನಮ್ಮ ಅಂಗಡಿ ಮನೆ ನಮ್ಮದು ಇಟ್ಟಿದ್ರು ನಮ್ಮ ತಂದೆ. ಆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನಾನು ಇರೋ ತನಕ. ಆದರೆ ಇಲ್ಲಿಗೆ ಹೋದಾಗ ನಾವು ಅಲ್ಲೇ ಮತ್ತೆ ಹೋಗಿದ್ನೇನೋ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಆಯಿತು.
ಇನ್ನು ಅಮೇರಿಕಾದ ಬಗ್ಗೆ ಹೇಳ್ತಿದ್ನಲ್ಲ, ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸುಮಾರು ಜನ ಕಮೆಂಟ್ ಮಾಡಿದರು. ಒಂದು 4-5 ಜನ ಅಂದ್ಕೊಳ್ಳಿ. ಏನು ಅಮೇರಿಕಾಕ್ಕೆ ಹೋಗಿರೋದನ್ನ ಒಂದು ದೊಡ್ಡಸ್ತಿಕೆ ಅನ್ನೋ ಥರ, ಒಂದು ತೋರಿಕೆ ಥರ ನೀವು ಜಂಬಕ್ಕೆ ಹೇಳ್ಕೊತೀರಾ ಅಮೇರಿಕಾಕ್ಕೆ ಹೋಗಿದ್ದೆ, ಆ ವಿಡಿಯೋಗಳು ಹಾಕಿದ್ದೀನಿ ಅಂತ. ಬಡವ್ರಿಗೆ ಹೋಗೋಕ್ಕಾಗಲ್ಲ, ಶ್ರೀಮಂತ್ರಿಗೆ ಮಾತ್ರ ಅಮೇರಿಕಾಕ್ಕೆ ಹೋಗೋಕ್ಕಾಗೋದು. ಯಾಕೆ ನೀವು ಆ ಥರ ಎಲ್ಲ ಹೇಳ್ಬೇಕು, ಅಮೇರಿಕಾಕ್ಕೆ ಹೋಗಿದ್ದೆ, ಅಮೇರಿಕಾಕ್ಕೆ ವೀಡಿಯೋ ಹಾಕಿದ್ದೀನಿ ಅಮೇರಿಕಾದ್ದು ಅಂತೆಲ್ಲ. ಯಾವುದಾದ್ರೂ ಯೂಸ್ಫುಲ್ ಆಗುವಂಥ, ಬಡವ್ರಿಗೆ ಹೆಲ್ಪ್ ಆಗುವಂಥ ವೀಡಿಯೋಗಳಿದ್ರೆ ಮಾಡಾಕಿ ಅನ್ನೋ ರೀತಿಲಿ ಕಮೆಂಟ್ ಮಾಡಿದರು. ನಾನು ಅವ್ರಿಗೆ ಅಲ್ಲೇನೂ ರಿಪ್ಲೈ ಕೊಟ್ಟಿಲ್ಲ. ಯಾಕೆ ಅಂತಂದರೆ ನಾನು ಹಂಗೆ 1-2 ಸೆಂಟೆನ್ಸಲ್ಲಿ ಉತ್ತರ ಕೊಡೋಕ್ಕಾಗಲ್ಲ ಅಂತ ಅವ್ರಿಗೆಲ್ಲ ಕೊಡಬೇಕು. ಕೆಲವೊಂದು ಇಗ್ನೋರ್ ಮಾಡಬೇಕು, ಕೆಲವೊಂದು ಉತ್ತರ ಕೊಡಬೇಕಾಗುತ್ತೆ. ಈಗ ನೋಡ್ರಿ, ಅವ್ರ ಮನಸ್ಥಿತಿ ತೋರಿಸುತ್ತೆ. ಆ ಥರ ಎಲ್ಲ ಕಮೆಂಟ್ ಮಾಡೋರು, ಆ ಥರ ಮಾತಾಡೋರ್ದೆಲ್ಲ ವ್ಯಕ್ತಿ ಯಾವ ರೀತಿ ಇದ್ದಾರೆ ಅನ್ನೋದು ಅವ್ರ ಮನಸ್ಥಿತಿ ತೋರಿಸುತ್ತೆ ಅಷ್ಟೇ. ಜಂಬ ಕೊಚ್ಕೊಳ್ಳೋಕ್ಕೆ ತೋರಿಸ್ಕೊಳ್ಳೋಕ್ಕೆ ಹಂಗೆಲ್ಲ ಹಾಕೋದಾಗಿದ್ರೆ ನಾನು ಬರೀ ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ಆರಾಮಾಗಿ ಓಡಾಡೋದನ್ನ ಆಗ್ತಾಯಿದ್ದೆ. ನಾನು ಅಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳು ಹೆಂಗಿವೆ, ಎಷ್ಟು ದೊಡ್ಡದಾಗಿವೆ, ಅಲ್ಲಿ ನಮ್ಮ ಟ್ರೆಡಿಷನ್ನ ಯಾವ ರೀತಿ ಫಾಲೋ ಮಾಡ್ತಿದ್ದಾರೆ, ಅಲ್ಲಿ ಸಂತೆಯಲ್ಲಿ ನಮ್ಮ ಕಡೆ ಬೆಳೆಯುವಂಥ ತರಕಾರಿ ಹೆಂಗೆ ಈ ಆಮದಾಗುತ್ತೆ, ರಫ್ತು ಯಾವುದ್ಯಾವುದಾಗುತ್ತೆ ಅನ್ನೋದು ನನಗೆ ತಿಳಿದಿರೋಷ್ಟು, ನಮ್ಮ ಇಂಡಿಯನ್ ಫುಡ್ ಎಲ್ಲೆಲ್ಲಿ ಸಿಕ್ಕುತ್ತೆ, ನಮ್ಮ ಇಂಡಿಯನ್ ಕಲ್ಚರ್ನ ಎಷ್ಟು ಚೆನ್ನಾಗಿ ಪಾಲಿಸ್ತಾರೆ ಅಲ್ಲಿರುವಂಥ ನಮ್ಮ ಇಂಡಿಯನ್ಸು ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದೇನು ಮೇಯ್ನ್ ಇಂಪಾರ್ಟೆಂಟು ಅಂದರೆ, ನಾವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಲ್ಲ ತುಂಬ ಕಡು ಬಡತನದಲ್ಲಿ ಮಕ್ಕಳನ್ನ ಬೆಳೆಸಿ, ಅವ್ರ ಕಡು ಬಡತನದಲ್ಲಿ ಬೆಳೆದು ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡುವಂಥ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಂಡು ಬೇರೆ ದೇಶಗಳನ್ನ ಅವರು ನೋಡೋಕ್ಕೊಂದು ಆಪರ್ಚುನಿಟಿ, ಜೊತೆಗೆ ಅವ್ರ ಪೇರೆಂಟ್ಸ್ನೂ ಕರೆಸ್ಕೊಂಡು ಪ್ರೌಡಾಗಿ ನೋಡಿ ನೀವು ಇದನ್ನು ಬೇರೆ ದೇಶಗಳನ್ನೂ ನೋಡಬೇಕು ಅಂತ ತೋರಿಸಿ ಕರೆಸ್ಕೊಂಡು ವಾಪಸ್ ಕಳಿಸ್ತಾಯಿದ್ರು. ಗೊತ್ತಾಯ್ತಾ? ಅವರು ಬರ್ತಾಯಿದ್ದು, ನಮ್ಮ ಮಕ್ಕಳು ನಮ್ಮನ್ನು ಕರೆಸ್ಕೊಂಡು ಎಲ್ಲ ತೋರಿಸಿದ್ರು ಅಂತ ಖುಷಿ ಪಟ್ಕೊಂಡು ಬರ್ತಿದ್ರು. ಅದಲ್ವಾ ಜೀವನ? ಅದು ಬಿಟ್ಬಿಟ್ಟು ತೋರಿಕೆ ಜೀವನ, ಜಂಬ ಕೊಚ್ಕೊಳ್ಳೋದು, ಇದೆಲ್ಲ ಕೆಲವೊಂದು ಮಾತುಗಳು. ಏನೋ ಒಂದು ನಮಗೆ ಒಂದು ಕಮೆಂಟ್ ಹಾಕೋಕ್ಕೆ ಒಂದು ಜಾಗ ಸಿಕ್ತು ಅಂತ ಮನಸೋ ಇಚ್ಛೆ, ಅವ್ರದ್ದೊಂದು ಮೆಂಟ್ಯಾಲಿಟಿ ಏನಿರುತ್ತೆ ಅದಕ್ಕೆ ತಕ್ಕಂಗೆ ಮೆಸೇಜ್ ಕಮೆಂಟ್ಗಳಾಗ್ತಾ ಇರ್ತಾರೆ. ಅಂಥವ್ರನ್ನ ಏನು ಮಾಡೋಕ್ಕಾಗಲ್ಲ. ಒಂದು ಇಗ್ನೋರ್ ಮಾಡಬೇಕು, ಇಲ್ವಾ ಸರಿಯಾದ ರೀತಿಲಿ ಉತ್ತರ ಕೊಡಬೇಕು. ಎರಡರಲ್ಲೊಂದು ಖಂಡಿತ ಮಾಡಬೇಕು. ಕೆಲವೊಂದನ್ನು ನಾನು ಇಗ್ನೋರ್ ಮಾಡ್ತೀನಿ, ಕೆಲವೊಂದಕ್ಕೆ ಉತ್ತರ ಕೊಡಬೇಕು ಅನ್ಸೋದಕ್ಕೆ ಕೊಡ್ತೀನಿ. ಅದಕ್ಕೋಸ್ಕರ ಇದೊಂದು ಆಪರ್ಚುನಿಟಿ ಉಪಯೋಗಿಸ್ಕೊಂಡು ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ. ಇದಕ್ಕೆ ಆಪ್ಟ್ ಆಗುವಂಥ ಒಂದು ಒಳ್ಳೆ ಕತೆ ಜ್ಞಾಪಕಕ್ಕೆ ಬರ್ತಿದೆ, ಹೇಳ್ಬಿಡ್ತೀನಿ ನೋಡಿ. ಒಂದು ಸರಿ ಹನುಮಂತ, ಕತೆ ಅಂದರೆ ಇದು ನಡೆದಿರೋದೇ, ಎಲ್ಲರಿಗೂ ಗೊತ್ತಿರುತ್ತೆ ಕೇಳ್ತಾ ಹೋದರೆ. ಹನುಮಂತ ಸೀತಾದೇವಿನ ಲಂಕೆಯಿಂದ ಕರ್ಕೊಂಬರೋಕ್ಕೆ ಸಮುದ್ರ ಆರಬೇಕಾದಂಥ ಪ್ರಮೇಯ ಬರುತ್ತೆ ಅಲ್ವಾ. ಹಂಗೆ ಆರಬೇಕಾದಂಥ ಪ್ರಮೇಯ ಬಂದಾಗ ಸುರಸ ಅನ್ನೋ ಒಂದು ರಾಕ್ಷಸಿ ಆ ಹನುಮಂತನ ನುಂಗ್ಕೋತೀನಿ ನಾನು ನಿನ್ನ ಅಂತ ಬಾಯಿ ತೆಗೆದ್ಲಂತೆ. ಆವಾಗ ಹನುಮಂತ ಎಷ್ಟು ಶಕ್ತಿಶಾಲಿ ಅಂತ ನಮಗೆಲ್ಲ ಗೊತ್ತು. ತೀರ ಸಣ್ಣ ಆಗ್ಬಿಟ್ಟು ಅವಳ ಮುಂದೆ, ಅವಳು ಬಾಯಿ ಒಳಗಡೆ ಹನುಮಂತ ಹೊಟ್ಟೋದ್ರಂತೆ. ಅವಳು ಇನ್ನೇನು ನುಂಗ್ಕೋಬೇಕು ಅಂತ ಬಾಯಿ ಕ್ಲೋಸ್ ಮಾಡೋ ಟೈಮಲ್ಲಿ ಬಾಯಿಂದ ಈಚೆ ಬಂದ್ಬಿಟ್ಟು ಆರಿ ಲಂಕಾಕ್ಕೆ ಹೋದ್ರಂತೆ, ಸಮುದ್ರ ದಾಟ್ಕೊಂಡು. ಇದರಿಂದ ನಾವೇನು ತಿಳ್ಕೊಬೇಕು ಅಂದರೆ, ಹನುಮಂತ ಅಷ್ಟು ಶಕ್ತಿಶಾಲಿ, ಎದುರಿಗಿರೋರ್ನ ಜೊತೆ ಯುದ್ಧ ಮಾಡಿ ಗೆಲ್ಬೋದಾಗಿತ್ತು, ವಾದ ಮಾಡ್ಕೊಂಡು ನಿಂತ್ಕೋಬೋದಾಗಿತ್ತು, ವಾದ ಮಾಡಿ ಅವ್ರ ಜೊತೆ ಜಗಳ ಮಾಡ್ಬೋದಾಗಿತ್ತು, ಅಥವಾ ಯುದ್ಧ ಮಾಡ್ಬೋದಾಗಿತ್ತು. ಅವೆರಡನ್ನೂ ಮಾಡಲಿಲ್ಲ. ಯಾಕೆಂದರೆ ಅವ್ರ ಗುರಿ ಇದ್ದಿದ್ದು ಸೀತಾದೇವಿನ ಕಾಪಾಡಬೇಕು ಅಂತ. ಅದೇ ಮೇಯ್ನ್ ಗುರಿ ಆಗಿದ್ದರಿಂದ ಅವರು ಅನ್ನೆಸಸರಿ ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಯುದ್ಧ ಮಾಡೋಕ್ಕಾಗಲಿ ಅಥವಾ ವಾದ ಮಾಡೋಕ್ಕಾಗಲಿ ಮಾಡದೆ ಅವ್ರ ಗುರಿ ಏನಿತ್ತು ಅದನ್ನು ತಲುಪಿದ್ರು. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಕೆಲವೊಂದು ಸರಿ ನಮ್ಮನ್ನು ಟ್ರಿಗರ್ ಮಾಡೋರು, ನಮ್ಮ ಒಳ್ಳೆ ಕೆಲಸಗಳಿಗೆ ಕಲ್ಲು ಹಾಕೋರು, ನಮಗೆ ಬೇಕು ಅಂತ ಅಂದ್ಬಿಟ್ಟು ಚುಚ್ಚು ಮಾತಾಡೋದು, ನಮ್ಮ ಕೆಲಸ ಕಾರ್ಯಗಳಿಗೆಲ್ಲ ಅಡ್ಡಿ ಮಾಡೋವಂಥವ್ರು, ಈ ಥರದವರೆಲ್ಲ ನಮ್ಮ ಸರೌಂಡಿಂಗ್ಸಲ್ಲಿ ದಿನನಿತ್ಯ ಸಿಗ್ತಾ ಇರ್ತಾರೆ. ನಾವಂಥದ್ದನ್ನೆಲ್ಲ ಇಗ್ನೋರ್ ಮಾಡಿಬಿಟ್ಟು ನಮ್ಮ ಗುರಿ ಏನಿರುತ್ತೆ, ಕೆಲಸ ಮಾಡಬೇಕು ಅಂತಂದರೆ ಕೆಲಸದ ಕಡೆ, ಅಥವಾ ನಮ್ಗೆ ನೆಮ್ಮದಿ ಶಾಂತಿ ಬೇಕು ಅಂತಂದರೆ ಅದ್ರ ಕಡೆ ಒಲವು ತೋರಿಸ್ಬೇಕೇ ಹೊರತು ಇಲ್ಲಿ ವಾದ ಮಾಡಿಕೊಂಡು ನೀನು ಸರಿ ನಾನು ಸರಿ ಅಂತ ಪ್ರೂವ್ ಮಾಡ್ಕೋಬಾರ್ದು ಅನ್ನೋದನ್ನು ನಾವು ಇಲ್ಲಿ ಕಲ್ತ್ಕೋಬೇಕು ಈ ಕತೆ ಕೇಳ್ಬಿಟ್ಟು ಅಂತ ನನಗನ್ನಿಸ್ತು. ನಿಮ್ಗೇನು ಅನಿಸುತ್ತೆ? ಆ ಥರ ಎಲ್ಲ ಎದುರುಗಡೆ ಇರೋ ವ್ಯಕ್ತಿ ಟ್ರಿಗರ್ ಮಾಡುವಾಗ ನಮ್ಮನ್ನು ನಾವು ಸುಮ್ಮನಿರೋವಂಥದ್ದು ತುಂಬ ಕಷ್ಟವಾದಂಥ ಕೆಲಸ. ಆದರೆ ಖಂಡಿತ ಪ್ರಯತ್ನ ಪಟ್ಟರೆ ಸಾಧ್ಯ. ಆ ನಿಟ್ಟಿನಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾನು ಆ ದಾರಿಲೇ ಇದ್ದೀನಿ. ಸ್ವಲ್ಪ ಅದಕ್ಕೆ ಒಳ್ಳೆ ರಿಸಲ್ಟು ಸಿಗ್ತಾ ಇದೆ. ನೀವು ಪ್ರಯತ್ನ ಮಾಡಿ ನೋಡಿ. ಹಾಗೇ ಇದನ್ನೆಲ್ಲ ಏನು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಅಂದರೆ, ನೋಡೋಕ್ಕೆ ಎಷ್ಟೇ ಮಾಡ್ರನ್ನ ಕಾಣಿಸಿದ್ರು ಸಹ ಹೆಣ್ಮಕ್ಳುಗಳು ಕೆಲವೊಬ್ಬರು ಬಂದು ಅಲ್ಲಿ ಎಲ್ಲ ನೋಡಿ ತಿಳ್ಕೊಂಡು ಎಲ್ಲೆಲ್ಲಿ ಏನೇನು ಬೆಳೀತಾರೆ, ರಾಗಿ ಅಕ್ಕಿ ಅವೆಲ್ಲ, ಅದ್ರ ಹೆಸ್ರೇನು, ಯಾವ್ಯಾವ ಪ್ರಾಂತ್ಯದಿಂದ ಏನೇನು ಬಂದಿದೆ ಅನ್ನೋದನ್ನೆಲ್ಲ ಕ್ಲೀನಾಗಿ ಕೇಳಿ ತಿಳ್ಕೊಂಡು ಮಕ್ಕಳನ್ನ ಕೆಲವೊಬ್ಬರು ಕರ್ಕೊಂಬಂದಿದ್ರು. ಅವರು ತೋರಿಸ್ತಾಯಿದ್ರು. ರಾಗಿ ಕಾಚಕ್ಕಿ ಆದಮೇಲೆ ರಾಗಿ ಬರೋದು, ರಾಗಿ ತೆನೆ ಅಂತಾರಲ್ಲ, ಅದನ್ನು ಕಾಚಕ್ಕಿ ಅಂತ ಕರಿತಾ ಇದ್ವಿ ನಾವು. ನಿಮ್ಮ ಕಡೆ ಏನಂತ ಕರೀತಾರೆ ತಿಳಿಸ್ಬೋದು ಅಂತಂದರೆ ತಿಳಿಸಿ. ಆ ಥರ ಕಾಚಕ್ಕಿ, ರಾಗಿ ತೆನೆ ಅದು ಸಿಕ್ಕುತ್ತೆ, ರಾಗಿ ಹಾಲು ಅದು ಸಿಕ್ಕುತ್ತೆ, ಎಲ್ಲ ಸಿಕ್ಕುತ್ತೆ. ಒಂದಷ್ಟು ವಿಭಿನ್ನವಾದಂಥ
ವಸ್ತುಗಳು ಖಂಡಿತ ನೋಡೋಕ್ಕೆ ತಿನ್ನೋಕ್ಕೆ ಎಲ್ಲ ಸಿಕ್ಕುತ್ತೆ. ಬೆಲ್ಲ ಅಂತೂ ಫಸ್ಟು ಎಲ್ಲ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಆಮೇಲೆ ಇದು ನೋಡಿ ಕುಣುಗ್ಲು ಕಡೆದಂತೆ ಇದು ಬೆಣ್ಣೆ, ಹಸು ಬೆಣ್ಣೆ ಮತ್ತು ಎಮ್ಮೆ ಬೆಣ್ಣೆ ಎರಡೂ ಇಟ್ಕೊಂಡಿದ್ದಾರೆ. ಈ ಪಾಟಲ್ಲಿ ಮಡಕೆ ಒಳಗಡೆ ಇಟ್ಕೊಂಡಿರೋದನ್ನ ಟೇಸ್ಟಿಗೆ ಕೊಡೋಕ್ಕೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಎಲ್ಲ ಖಾಲಿಯಾಗಿ ಇಷ್ಟಿತ್ತಂತೆ ನೋಡಿ. ನಾನು 1 ಗಂಟೆ ಅಷ್ಟೊತ್ತಿಗೇನೋ ಹೋಗಿದ್ದಂಥದ್ದು. ಟೇಸ್ಟಿಗೆ ಕೊಟ್ಟರು. ಹಸುನ ಬೆಣ್ಣೆ ತುಂಬ ಗಮ್ ಅಂತ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿತ್ತು. 350 ರೂಪಾಯಿ ಒಂದು ಬಾಕ್ಸು. ಸ್ವಲ್ಪ ಜಾಸ್ತಿ ಅಂತ ಅನಿಸಿದ್ರೂ ಕೂಡ ಕೊಡ್ಬೋದು. ಯಾಕೆ ಅಂತಂದರೆ ಹಸು ಬೆಣ್ಣೆ ಘಮ್ ಅಂತ ಪರಿಮಳನೂ ಬರುತ್ತೆ. ಬೆಣ್ಣೆನ ತಂದು ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ ಕಣ್ರಿ. ಇವ್ರದ್ದು RT ನಗರಲ್ಲಿ ಬ್ರ್ಯಾಂಚ್ ಕೂಡ ಒಂದು ಅಂಗಡಿ ಕೂಡ ಇದೆಯಂತೆ. ನೀವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಮನೆ ಬೆಣ್ಣೆ ಅಂತ ಸರ್ಚ್ ಮಾಡಿ, ಹೋಗೋಕ್ಕಾಗಿಲ್ಲ ದೂರ ಅನ್ನಿಸ್ತವ್ರು ಇಲ್ಲಿ ರಾಗಿ ಕಣಕ್ಕೆ ಬರ್ಬೋದು ಅಂದರೆ ಬಂದರೆ ಪ್ರತಿ ಭಾನುವಾರನೂ ಇರ್ತಾರಂತೆ. ಅವ್ರದ್ದು ಒಂದು ಸ್ಟಾಲ್ ಇಲ್ಲಿರುತ್ತಂತೆ. ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಹಸು ಬೆಣ್ಣೆ ಖಂಡಿತ ನಂಗೆ ತುಂಬ ಇಷ್ಟ ಆಯಿತು. ನೀವೊಂದ್ಸರಿ ಟ್ರೈ ಮಾಡ್ಬೋದು ಅಂದರೆ ಮಾಡಿ. ಆಮೇಲೆ ರಾಗಿ ಮುದ್ದೆ, ಉಪ್ಸಾರು, ಅವು ಹುರುಳಿಕಾಳು ಪಲ್ಯ ಇವೆಲ್ಲ ಹೋಗಿ ಟೇಸ್ಟ್ ಮಾಡಿಕೊಂಡು ನಾವೇ ಮಾಡಿ ನಾವೇ ತಿನ್ನುವಂಥದ್ದು ಇದ್ದೇ ಇರುತ್ತೆ ಪ್ರತಿನಿತ್ಯ ಅಲ್ವಾ. ಯಾವಾಗಲಾದರೂ ವೀಕ್ಲಿ ಒನ್ಸು ಹೊರಗಡೆ ಹೋದಾಗ ಈ ಥರದ್ದು ಆಪರ್ಚುನಿಟಿಗಳು ಸಿಕ್ಕಿದ್ರೆ ನೋಡಿಕೊಂಡು ಸಂತೋಷ ಪಟ್ಕೊಂಡು ಮನೆಗೆ ಬಂದರೆ ನಮಗೂ ಒಂದು ವೀಕೆಲ್ಲ ಆರಾಮವಾಗಿ ಕಳಿಯೋಕ್ಕೆ ಒಂಥರ ಎನ್ಕರೇಜ್ಮೆಂಟ್ ಸಿಕ್ತಂಗೆ ಆಗುತ್ತೆ. ನಮಗೆ ನಾವೇ ಮೋಟಿವ್ ಮಾಡ್ಕೊಳಂಗೆ ಆಗುತ್ತೆ. ಎಲ್ಲೆಲ್ಲೋ ಬೇಡದೇ ಇರೋ ಜಾಗಕ್ಕೆ ಹೋಗೋ ಬದಲು ಅಥವಾ ಯಾರ್ಯಾರೋ ಬೇಡದೇ ಇರೋ ಜನಗಳ ಜೊತೆ ಕೂತ್ಕೊಂಡು ಕಾಡರಟೆ ಹೊಡೆಯೋ ಬದಲು ಇಂಥ ಒಳ್ಳೊಳ್ಳೆ ಜಾಗಗಳನ್ನ ಹುಡ್ಕೋದೇನು ಬೇಕಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಸಿಗ್ತಾ ಇರುತ್ತೆ. ಅದನ್ನೆಲ್ಲ ಒಂದು ಕಡೆ ಗುರ್ತು ಮಾಡಿಟ್ಕೊಂಡು ಹೋಗಿ ವಿಸಿಟ್ ಮಾಡಿದ್ರೆ ತುಂಬ ಮನ್ಸಿಗೆ ಸಮಾಧಾನ ಸಿಕ್ಕತ್ತೆ. ನೋಡಿ ಇಲ್ಲಿ ವಯಸ್ಸಾದವರಿಂದ ಹಿಡಿದು ಮಕ್ಕಳ ತನಕ ಎಲ್ಲ ಬಂದಿದ್ದರು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆಮೇಲೆ ಬೆಲ್ಲ ಒಂದು ತಂದೆ ನಾನು 2 kg, 1 kg 120 ರೂಪಾಯಿ ಅಂತ ಹೇಳಿದ್ರು. ಎಲ್ಲೂ ಕೆಮಿಕಲ್ ಬಳಸಿಲ್ವಂತೆ ಬೆಲ್ಲ ಮಾಡೋ ಪ್ರೊಸೆಸ್ಸಲ್ಲಿ. ತುಂಬ ಚೆನ್ನಾಗಿತ್ತು. ಇನ್ನು ನಾನು ಆವಾಗಲೇ ಹೇಳಿದ್ನಲ್ಲ ಕಾಚಕ್ಕಿ ಅಂತ ಕರಿತೀವಿ ಅಂತ, ರಾಗಿ ತೆನೆ ಇದೆ ನೋಡಿ. ಯಾವ್ಯಾವ ರಾಗಿ ಇದೆ, ಅದಕ್ಕೆ ಹೆಸರೇನು, ಭತ್ತ ಯಾವ್ಯಾವುದು, ಎಲ್ಲೆಲ್ಲಿ ಬೆಳೀತಾರೆ, ಅದ್ರ ವಿಶೇಷತೆ ಏನು ಅನ್ನೋದೆಲ್ಲ ಬರೆದಿದ್ದಾರೆ. ಅಲ್ಲಿ ಕೇಳಿದ್ರು ಕೂಡ ಅಲ್ಲಿ ಇರ್ತಾರಲ್ಲ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ಇಲ್ಲಿಗೆ ಏನೇನು ಅವಾರ್ಡ್ ಬಂದಿದೆ ಅದನ್ನೆಲ್ಲ ಇಲ್ಲೊಂದು ಕಡೆ ಹಾಕಿದ್ದಾರೆ. ಇವಾಗ ನವಂಬರ್ ತಿಂಗಳಲ್ವಾ, ಪೂರ್ತಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇರ್ತಾರೆ. ಅಲ್ಲಲ್ಲೇ ಒಂದಷ್ಟು ಸಾಹಿತಿಗಳನ್ನ ಕರೆಸಿ ಹಾಸ್ಯ, ಚುಟುಕು ಈ ಥರದ್ದನ್ನೆಲ್ಲ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಅವ್ರದ್ದೇ ರಾಗಿ ಕಣ ಅಂತ ಒಂದು ಪೇಜ್ ಕೂಡ ಇದೆ ಇನ್ಸ್ಟಾಗ್ರಾಮಲ್ಲಿ. ನೀವು ಆ ಪೇಜ್ನ ಫಾಲೋ ಮಾಡಿದ್ರೆ ಯಾವ್ಯಾವ ದಿನ ಯಾವ್ಯಾವ ಈವೆಂಟ್ ಇರುತ್ತೆ, ಏನೇನು ಫುಡ್ ಸಿಕ್ಕತ್ತೆ ಅದೆಲ್ಲ ನಿಮ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ನಾನು ತೋರಿಸಿದ್ನಲ್ಲ ಸೀರೆ ನೋಡಿ, ಇದೇ ಬೆಲ್ಲ. ಇವರು ನಮ್ಮ ಮಂಡ್ಯ ಕಡೆಯವರು. ಇವ್ರ ಹತ್ರ ಹೋಗಿ ನೀವು ಬೆಲ್ಲ ತಗೊಳ್ಳಿ, ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಂಜುನಾಥ್ ಅಂತಂದ್ಬಿಟ್ಟು ಮಂಡ್ಯದ ಕಡೆಯವರು. ಕೇಳ್ಬಿಟ್ಬೇಕಾದ್ರೆ ನೀವು ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾವುದೋ ಚಾನಲ್ನವ್ರೇನೋ ಬಂದು ಇಂಟರ್ವ್ಯೂ ಕೂಡ ಮಾಡ್ತಾಯಿದ್ರು. ಎಲ್ಲ ಅಲ್ಲಲ್ಲೇ ಮಡಿಕೆಯಲ್ಲಿ ನೀರಿಟ್ಟಿದ್ದಾರೆ. ಸುತ್ತ ಸಪೋಟೊ ಗಿಡಗಳಿವೆ. ಒಂದಷ್ಟು ಸಪೋಟೊ ಹಣ್ಣುಗಳು ಹಣ್ಣಾಗಿ ಕೆಳಗಡೆ ಬಿದ್ದು ಪಕ್ಷಿಗಳೆಲ್ಲ ತಿಂದು ಇದೆ ನೋಡಿ. ಆ ಟ್ರೆಡಿಷನಲ್ ಸ್ಟೈಲಲ್ಲಿ ಯಾವ ರೀತಿ ಬ್ಯಾಗ್ಗಳನ್ನ ತಂದು ವಯರಿಂದ ಮಾಡಿರೋ ಬ್ಯಾಗ್ಗಳನ್ನ ಸಂತೆ ಮಾಡ್ತಿದ್ರು ಅದೇ ಥರ ಮಾಡ್ತಾರೆ ಸುಮಾರು ಜನ. ಅದನ್ನೆಲ್ಲ ನೋಡಿ ಖುಷಿ ಅನ್ನಿಸ್ತು. ಇನ್ನು ಕೈಮಗ್ಗದ ಅಂಗಡಿ ತೋರಿಸಿದ್ನಲ್ಲ ಫಸ್ಟು, ಇಲ್ಲೇ ತಯಾರಾಗುವಂಥ ಬಟ್ಟೆಗಳು ಇಲ್ಲೇ ನೇಯೋದಂತೆ. ಇವರು ಆ ಥ್ರೆಡ್ನ ಈ ಥರ ಚರ್ಕ ಅಂತಾರಲ್ವ, ಅದರಲ್ಲಿ ಈ ಥರ ಸುತ್ತಿ ಎಲ್ಲ ಇಡೋ ಕೆಲಸ ಅಂತೆ ಅವ್ರದ್ದು. ಬೇರೆಯವ್ರು ಬಂದು ಸೀರೆ, ಶರ್ಟು ಅವೆಲ್ಲ ನೇಯೋದು ಅವೆಲ್ಲ ಮಾಡ್ತಾರಂತೆ. ನನಗೆ ಅದನ್ನು ನೋಡೋಕ್ಕೆ ಆಪರ್ಚುನಿಟಿ ಸಿಗಲಿಲ್ಲ. ಇನ್ಯಾವಾಗಲಾದರೂ ಹೋದರೆ ಅದನ್ನು ನೋಡಬೇಕು ಅಂತ ಆಸೆ ಇದೆ ನನಗೆ. ಯಾವ ರೀತಿ ನೇಯ್ತಾರೆ ಏನು ಅಂತೆಲ್ಲ ಎಲ್ಲ ಮಕ್ಕಳಿಗೆ ಕರ್ಕೊಂಡೋಗಿ ತೋರಿಸಿದ್ರೆ ಈಗಿನ ಕಾಲದ ಮಕ್ಕಳು ತುಂಬ ಚುರುಕಿರ್ತಾರೆ. ನಾನು ಆಗಲೇ ಹೇಳ್ದಂಗೆ ಕಲಿತಷ್ಟು ಕಲಿಬೇಕು ಅಂತಿರ್ತಾರೆ. ಬೆರಳು ತೋರಿಸಿದ್ರೆ ಹಸ್ತ ನುಂಗೋಂಥ ಬುದ್ಧಿ ಅಂತಾರಲ್ಲ, ಆ ಥರ ತುಂಬ ಕೆಪಾಸಿಟಿ ಇರುತ್ತೆ ಅವ್ರಿಗೆ ಕಲ್ತ್ಕೊಳ್ಳೋಕ್ಕೆ, ತಿಳ್ಕೊಳ್ಳೋಕ್ಕೆ ಎಲ್ಲ. ನಾವು ಈ ಥರದ್ದನ್ನೆಲ್ಲ ಸಿಕ್ಕಿದಾಗ ಆಪರ್ಚುನಿಟಿ ಸಿಕ್ಕಿದಾಗ ಮಿಸ್ ಮಾಡ್ಕೊಳ್ದೆ ಕರ್ಕೊಂಡೋಗಿ ಮಕ್ಕಳಿಗೆ ತೋರಿಸಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿಸಿ, ಆ ಪಗಡೆ ಮತ್ತು ಅಳ್ಗುಳಿ ಮನೆ ಇವೆಲ್ಲ ಆಡಿಸಿ ಈ ಥರ ಎಲ್ಲ. ಈ ಬೆಂಗಳೂರಲ್ಲಿ ಮುಂಚೆ ಇದಿತ್ತು ಎಂಥ ಉದ್ಯಾನವನ ನಗರಿ ಅಂತಂದ್ಬಿಟ್ಟು, ಈಗೆಲ್ಲ ಅಲ್ಲಲ್ಲೇ ಸ್ವಲ್ಪ ಕಾಂಕ್ರೀಟ್ ನಗರ ಅನ್ನೋಂಗೂ ಆಗ್ತಾಯಿದೆ. ಆದರೆ ಕೆಲವೊಂದು ಪ್ರದೇಶಗಳನ್ನ ಈ ರೀತಿ ನೀಟಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಇತ್ತೀಚೆಗೆ ನಾನು ಅರ್ಕೇಶ್ವರ ಸ್ವಾಮಿದು ಬೆಟ್ಟದ ಮೇಲಿರೋವಂಥದ್ದು, ಸಿಟಿ ಮಧ್ಯೆ ಇದೆ ಕಾಡು, ಆದರೆ ಒಳಗಡೆ ಒಂದು 5 ನಿಮಿಷ ಸಿಟಿ ಬಿಟ್ಟು ಒಳಗಡೆ ಹೋದರೆ 5 ನಿಮಿಷ ಒಳಗಡೆ ಹೋದರೆ ಅಲ್ಲಿ ಅರ್ಕೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ದೇವಸ್ಥಾನ, ಹನುಮಗಿರಿ ಅಂತಂದ್ಬಿಟ್ಟು ಅರೇಹಳ್ಳಿ ಹತ್ರ ಬರುತ್ತೆ. ಆ ವಿಡಿಯೋನ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಫುಲ್ಲು ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ಬರುತ್ತೆ, ಹೆಂಗಿರುತ್ತೆ, ಏನು ಅನ್ನೋದೆಲ್ಲ ನೀವು ನೋಡಿದ್ರೆ ವೀಡಿಯೋಸ್ನ ಗೊತ್ತಾಗುತ್ತೆ. ಇನ್ನೊಂದು ಷಣ್ಮುಗಾನಂದ ಸ್ವಾಮಿ ದೇವಸ್ಥಾನ ಅಂತಂದ್ಬಿಟ್ಟು RR ನಗರದಲ್ಲಿ ಬರುತ್ತೆ.
ಅದು ಅಷ್ಟೇ ರೀ, ಬೆಟ್ಟದ ಮೇಲಿರುವಂಥದ್ದು. ನೀವು ಅದನ್ನ ಅಲ್ಲೆಲ್ಲ ಹೋಗ್ಬಿಟ್ರೆ ಬೆಂಗಳೂರಲ್ಲಿ ಇದ್ದೀವಿ ಅಂತ ಫೀಲೇ ಆಗಲ್ಲ. ಯಾವುದೋ ಒಂದು ನೇಚರ್ ಮಧ್ಯೆ ಇರುವಂಥ ಒಂದು ಒಳ್ಳೆ ಪ್ಲೇಸಿಗೆ ಬಂದ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಆದರೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಸುತ್ತ ಬೆಂಗಳೂರು ಕಾಣಿಸುತ್ತೆ. ಸಿಟಿ ಲಿಮಿಟಿಂದ ಒಂದು 5 ನಿಮಿಷ ವಾಕಬಲ್ ಡಿಸ್ಟೆನ್ಸಲ್ಲೇ ಇವೆ ಈ ಥರ ಒಳ್ಳೊಳ್ಳೆ ಇಡನ್ ಜೆಮ್ ಅಂತಾರಲ್ಲ, ಹಂಗೆ ಅದ್ಭುತವಾದಂಥ ಸ್ಥಳಗಳು ನಮ್ಮ ಬೆಂಗಳೂರಲ್ಲಿವೆ. ಬೆಂಗಳೂರು ಅಂದರೆ ಬರೀ ಮಾಲು, ಪಬ್ಬು, ಕ್ಲಬ್ಬು ಇಷ್ಟೇ ಅಲ್ಲ, ಈ ಥರದ್ದು ಎಲ್ಲ ಇದೆ. ನಾವು ಸ್ವಲ್ಪ ನೋಡಿದಂಥ ಜಾಗಗಳನ್ನ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ಸಮಯ ಸಿಕ್ಕಿದಾಗ ನಾವು ಹೋಗೋದ್ರ ಜೊತೆಗೆ ಮಕ್ಕಳನ್ನೂ ಕರ್ಕೊಂಡೋಗಿ ತೋರಿಸಿದ್ರೆ ಇಂಥ ಜಾಗಗಳನ್ನೆಲ್ಲ ಅವ್ರಿಗೂ ತಿಳ್ಕೊಳಂಗಾಗತ್ತೆ ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ತಿಳಿಸ್ಬೋದು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಆಲ್ರೆಡಿ ವಿಸಿಟ್ ಮಾಡಿದ್ರಾ ಅಥವಾ ವಿಸಿಟ್ ಮಾಡೋ ಪ್ಲ್ಯಾನಲ್ಲಿದ್ದೀರಾ ಏನು, ಅಥವಾ ವಿಸಿಟ್ ಮಾಡಿಬಿಟ್ಟು ಬಂದಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನೆಲ್ಲ ಖಂಡಿತ ಮರೀದೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ. ಹಾಗೆ ಈ ಥರ ಹೋದರೆ ಒಂದೇ ಕಡೆ ನಮ್ಮ ಮನೆಗೆ ಬೇಕಾದಂಥ ದಿನಸಿಯಿಂದ ಹಿಡಿದು ಒಂದಷ್ಟು ಈ ಥರ ಉಪಯೋಗಕ್ಕೆ ಬರುವಂಥ ಎಲ್ಲ ಐಟಮ್ಸು ಸಿಕ್ಕತ್ತೆ ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ನನಗನ್ನಿಸ್ತು. ನಾನು ಬದನೆಕಾಯಿ ಮತ್ತು ಪಪ್ಪಾಯ ತಂದಿದ್ದೆ ರೀ. ಬದನೆಕಾಯಿ ಒಂಚೂರು ಸೀಡ್ಸ್ ಇರಲಿಲ್ಲ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಆ ಫುಡ್ನ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮ್ ಲಿಂಕು ನನ್ನ ಬಯೋದಲ್ಲಿದೆ, ಯೂಟ್ಯೂಬ್ ಪೇಜಲ್ಲಿ. ಫ್ರೀ ಆಗಿದ್ದಾಗ ಚೆಕ್ ಮಾಡಿ ನೋಡಿ. ಅಲ್ಲೊಂದಷ್ಟು ರೆಸಿಪೀಸ್ದು ಕೂಡ ನಾನು ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ.